Come to my GH Maths YouTube. If g of x or f of x or y sin x degree, then g dash x is equal to, if g of x is equal to sin x degree, then g dash x is equal to what? Option A, cos x degree. Option B, sin x degree, 2 times of sin x degree. Option C, sin of pi x by 90 into pi by 180. Option D, none. If g of x is equal to sin x degree, then g dash x is equal to what? ನೋಡಿ, ನಾನು ಎಕ್ಸ್ ಡಿಗ್ರಿ ಅಂತ ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ, ಬಟ್ ಕ್ವಶನ್ಸ್ ಒಳಗಡೆ ನೀವು ಎಕ್ಸ್ ಡಿಗ್ರಿ ಅಂದರೆ ಸುಮಾರು ಜನ ಸ್ಟೂಡೆಂಟ್ಸ್ ಏನು ಕನ್ಫ್ಯೂಸ್ ಮಾಡ್ಕೊತೀರಿ ಅಂದರೆ, ಈಗ ನಾವು 2 ಪವರ್ 0 ಅಂದರೆ 1, 3 ಪವರ್ 0 ಅಂದರೆ 1, ಎಕ್ಸ್ ಪವರ್ 0 ಅಂದರೆ 1, ಅದೇ ಬೇಸ್ ಮೇಲೆ ಎಕ್ಸ್ ಪವರ್ 0 ಅಂದರೆ 1 ಅಂತ ಹಾಕ್ಕೊಂತೀರಿ. ದಟ್ ಈಸ್ ರಾಂಗ್. ಓಕೆ, ಟ್ರಿಗ್ನೋಮೆಟ್ರಿ ಬರೀ ಎಕ್ಸ್ ಡಿಗ್ರಿ ಅಂತ ಕೊಟ್ಟಿದ್ದರೆ, ಈ ಥರ ಕೊಟ್ಟಿದ್ದರೆ ಎಕ್ಸ್ ಪವರ್ 0 ಈಸ್ 1. ಬಟ್ ಇಲ್ಲಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಯಾವುದೇ ಕೊಡಲಿ, ಸೈನ್, ಕಾಸ್, ಟ್ಯಾನ್, ಸೀಕೆಂಟ್, ಕೊಸಿಕೆಂಟ್ ಯಾವುದೇ ಕೊಡಲಿ, ಎಕ್ಸ್ ಡಿಗ್ರಿ ಅಂತ ಓದ್ಕೊಬೇಕು. ಇದನ್ನು ಡಿಗ್ರಿಯಿಂದ ರೇಡಿಯನ್ಗೆ ಕನ್ವರ್ಟ್ ಮಾಡಬೇಕು. ವಾಟ್ ಈಸ್ ದ ಫಾರ್ಮುಲಾ ಆಫ್ ಎಕ್ಸ್ ಡಿಗ್ರಿ? ಪೈ ಎಕ್ಸ್ ಬೈ 180. ಓಕೆ, ಪೈ ಎಕ್ಸ್ ಬೈ 180. ಇನ್ ಟರ್ಮ್ಸ್ ಆಫ್ ಎಕ್ಸ್ಗೆ ಕನ್ವರ್ಟ್ ಮಾಡ್ಕೊಂಡು ನಾವು ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಡಿಗ್ರಿ ಪ್ಲಸ್ಸಲ್ಲಿ ಪೈ ಎಕ್ಸ್ ಬೈ 180. ಪೈ ಎಕ್ಸ್ ಬೈ 180. ನಾವು ಡಿಫ್ರೆನ್ಷಿಯೇಟ್ ಜಿ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು, by using chain rule, cos of pi x by 180 into pi x by 180 ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? pi by 180. ಕ್ಲಿಯರ್ಲಿ g dash x is equal to how much? Cos of pi x by 180 into pi by 180. This is the answer. ನಮ್ಮ ಆಪ್ಷನ್ಸಲ್ಲಿ ಕೊಟ್ಟಿದ್ದಾರೆ. ಸುಮಾರು ಜನ ಸ್ಟೂಡೆಂಟ್ಸು ಸೈನ್ ಎಕ್ಸ್ಗೆ ಕಾಸ್ ಎಕ್ಸ್ ಅಂತ ಇರುತ್ತಲ್ಲ, ಆ ಸೈನ್ ಆಫ್ ಎಕ್ಸ್ ಕಾಸ್ ಆಫ್ ಎಕ್ಸ್ ಡಿಗ್ರಿ ಅಂತ ಬರೆದ್ಬಿಡ್ತೀರಿ. ದಿಸ್ ಈಸ್ ರಾಂಗ್. ಇದು ಹೊರಟೋಯ್ತು. ಇಲ್ಲಿ ಸೈನ್ ಇದೆ, ಕಾಸ್ ಇದ್ದರೆ ಆನ್ಸರ್ ಕರೆಕ್ಟ್ ಆಗ್ತಿತ್ತು. ಅದು ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೋಸ್ಕರನೇ ಕೊಟ್ಟಿರ್ತಾನೆ. ಬಟ್ ಇದು ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತೆ, ಇದು ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಇವೆರಡು ಕೊಟ್ಟಿದ್ದಾರೆ. ಆನ್ಸರ್ ಈಸ್ ನನ್ ಆಫ್ ದಿಸ್. ನಮ್ಮ ಆನ್ಸರ್ ಏನು ಬರಬೇಕಾಗಿತ್ತು? ಕಾಸ್ ಆಫ್ ಪೈ ಎಕ್ಸ್ ಬೈ 180 ಇಂಟು ಪೈ ಬೈ 180. ಓಕೆ, ಇಲ್ಲೇ ಪ್ರಾಬ್ಲಮ್ಸ್ ಬರಲಿ. ಇದನ್ನು ನೀವು ಎಕ್ಸ್ ಡಿಗ್ರಿ ಅಂತ ಕೊಟ್ಟಾಗ ಯಾವುದೇ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೊಡ್ಬೋದು. ಡಿಗ್ರಿಯಿಂದ ರೇಡಿಯನಿಗೆ ಕನ್ವರ್ಟ್ ಮಾಡ್ಕೊಂಡೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಎನಿ ಟ್ರಿಗ್ನೋಮೆಟ್ರಿ, ಸೈನ್, ಕಾಸ್, ಟ್ಯಾನು, ಕಾಟು, ಸೀಕೆಂಟು, ಕೊಸಿಕೆಂಟ್ ಯಾವುದೇ ಕೊಡಲಿ, ಇನ್ ಟರ್ಮ್ಸ್ ಆಫ್ ಎಕ್ಸ್ ಕನ್ವರ್ಟ್ ಮಾಡ್ಕೊಂಡೆ ನೀವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.